ಶಿವಣ್ಣ, ಅಪ್ಪು, ರಾಘಣ್ಣ, ಅಪ್ಪಾಜಿ. ನನಗೆ ಅದು ಭಕ್ತ ಪ್ರಹ್ಲಾದ ನೆನಪಾಗುತ್ತೆ. ಕುಮಾರ, ಪ್ರಹ್ಲಾದ. ದಟ್ ಫ್ಯಾಮಿಲಿ ಇಸ್ ಎಕ್ಸಾಂಪಲ್. ಅಪ್ಪ ಮಕ್ಕಳು ಹೆಂಗಿರ್ಬೇಕು ಅಂತ ನಮ್ಮ ಇಂಡಸ್ಟ್ರಿಗೆ. ದರ್ಶನ್ ಸರ್, ತೂಗುದೀಪ್ ಸರ್. ಇಷ್ಟೊಂದು ಕೋಟ್ಯಾಂತರ ಅಭಿಮಾನಿ ಸಂಪಾದಿಸ್ತಾನೆ ಅನ್ನೋದು ಅವರು ನೋಡೋಕ್ಕಾಗಲಿಲ್ಲ. ಸುದೀಪ್ ಸರ್, ಸಂಜೀವ್ ಸರ್. ಆಮೇಲೆ ಅವರಿಬ್ಬರದು ತುಂಬ ಒಳ್ಳೆ ಬಾಂಡಿಂಗು. ದೇವರಾಜ್ ಸರ್, ಪ್ರಜ್ವಲ್ ಸರ್, ಹಾಗೆ ಪ್ರಣಮ್ ಅವರು. ಇನ್ಸ್ಟಾಗ್ರಾಮ್ ಪಿಕ್ಚರ್ಸ್ ಈ ಹಬ್ಬಗಳಿಗೆ ಎಲ್ಲ ಆ ಪಿಕ್ಚರ್ ಹಾಕ್ತಾರಲ್ಲ, ಫ್ಯಾಮಿಲಿ ಪಿಕ್ಚರು, ನಿಜವಾಗ್ಲೂ ದೃಷ್ಟಿ ತೆಗಿಬೇಕನ್ಸುತ್ತೆ. ಜಗ್ಗೇಶ್ ಸರ್ ಹಾಗೆ ಅವರ ಮಕ್ಕಳು. ಜಗ್ಗಣ್ಣನ ಬೀಟ್ ಪಡಕ್ಕಾಗಲ್ಲ ಇಬ್ರು ಮಕ್ಕಳು. ನಮ್ಮ ಮನೆ ಕಟ್ಟಂದ್ರೆ ಗೃಹ ಪ್ರವೇಶ 2002 ಅಲ್ಲಿ ಬಂದಿದ್ದು ಅಪ್ಪಾಜಿ ಅವರು. ಅಣ್ಣನ್ ಬಾತ್ರೂಮ್ ಬಂದ್ರು. ಬಾತ್ರೂಮ್ ಬಂದ್ಬಿಟ್ಟು ಕಾವೇರಿ ನೀರಲ್ಲ, ಹೌದು ಸರ್ ಅಂತ ಟ್ಯಾಪ್ ಆಫ್ ಮಾಡಿ ಹಂಗೆ ಕುಡಿದ್ಬಿಟ್ರು. ನಾನು, ನಮ್ಮಪ್ಪ, ನನ್ನ ಹಸ್ಬೆಂಡ್ ಅಂಡ್ ನನ್ನ ಪುಟಾಣಿ. ಅಪ್ಪ ಅಂತ ಕೇಳಿದ್ರಲ್ಲ, ಅದಕ್ಕೆ ನಾನು ಅದು ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಪ್ರೋಗ್ರಾಮ್ನ ಒಂದು ಸೆಕೆಂಡ್ ಸೆಗ್ಮೆಂಟ್. ನಾನು ಒಂದಷ್ಟು ಅಪ್ಪ ಮಕ್ಕಳ ಜೋಡಿ ಹೇಳ್ತೀನಿ, ಏನಾದರೂ ಒಂದು ಚಿಕ್ಕ ಚಿಕ್ಕ ಮೆಮೊರೀಸ್ ಇದ್ರೆ. ಓಕೆ ಸರ್, ರೆಡಿ? ಓಕೆ. ಶಿವಣ್ಣ, ಅಪ್ಪು, ರಾಘಣ್ಣ, ಅಪ್ಪಾಜಿ. ಇದೆಯಲ್ಲ, ನಿನ್ನಂತ ಅಪ್ಪ ಇನ್ನ ನಿನ್ನಂತ ನನ್ನ ಅಂದಾಗ ಆಮೇಲಿಂದ ಅದು ನನಗದು ಭಕ್ತ ಪ್ರಹ್ಲಾದ ನೆನಪಾಗುತ್ತೆ. ಅವರಿಬ್ಬರು ಅದನ್ನ ನಾವು ಸಿ ಅಗೇನ್ ದರ್ ವೆರಿ ಬಿಗ್ ಎಕ್ಸಾಂಪಲ್ ಫಾರ್ ದ ಹೋಲ್ ಇಂಡಸ್ಟ್ರಿ. ನಮ್ಮ ಇಡೀ ಇಂಡಸ್ಟ್ರಿಗೆ ಅಂತ ಅಪ್ಪ ಮಕ್ಕಳು ನೋಡಿದಾಗ ನಮಗೆಲ್ಲರಿಗೂ, ಇವಾಗ ನನಗೆ ಅಪ್ಪಣ್ಣ ಆಗಲಿ, ಶಿವಣ್ಣ ಅವರಾಗಲಿ, ಎಲ್ಲರೂ ಇನ್ಸ್ಪಿರೇಷನ್ ನಮಗೆ. ನಾನು ಶಿವಣ್ಣಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೆ, ಅಣ್ಣ ನಿಮ್ಮ ಎನರ್ಜಿ ನೋಡ್ಕೊಂಡು ನಾನು ಇವಾಗ ನಿಮ್ಮ ಎನರ್ಜಿ ನೋಡ್ಕೊಂಡು ನಾವು ಟ್ರೈ ಮಾಡ್ತಾ ಇದೀವಿ ಅಣ್ಣ ನಿಮ್ಮ ಮ್ಯಾಚ್ ಮಾಡೋಕ್ಕೆ ಅಂತ. ಸಿನಿಮಾಗೆ ಶಿವಣ್ಣ ಬಂದು ಫಸ್ಟ್ ನಮಗೆ ಟೀಸರ್ ಲಾಂಚ್ ಮಾಡಿಕೊಟ್ರು. ಹೌದು. ಸೊ ಆ ಥರ ದಟ್ ಫ್ಯಾಮಿಲಿ ಈಸ್ ಎಕ್ಸಾಂಪಲ್. ಅಪ್ಪ ಮಕ್ಕಳು ಹೆಂಗಿರ್ಬೇಕು ಅಂತ ನಮ್ಮ ಇಂಡಸ್ಟ್ರಿಗೆ. ಸೊ ಅದಕ್ಕಿಂತ ಏನೇನು ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ಭಾಳ ದೊಡ್ಡದು ಅಂತಂದರೆ, ನಾವು ಕಾಲೇಜಲ್ಲಿ ಎಷ್ಟು ತಿಳ್ಕೊತೀವೋ, ಆಮೇಲಿಂದ ಓದ್ಕೊಂಡು ಎಷ್ಟು ತಿಳ್ಕೊತೀವೋ, ಅದಕ್ಕಿಂತ ಹೆಚ್ಚಾಗಿ ರಾಜ್ಕುಮಾರ್ ಸಿನಿಮಾಗಳ ಮೂಲಕ ತಿಳ್ಕೊಂಡಿದ್ದು ನಾವು. ಒಂದು ಸಮಾಜದಲ್ಲಿ ಹೆಂಗಿರಬೇಕು, ಅಪ್ಪನ ಹೆಂಗೆ ಮಾತಾಡಿಸ್ಬೇಕು, ಅಮ್ಮನ ಹೆಂಗೆ ಮಾತಾಡಿಸ್ಬೇಕು, ನಮ್ಮ ತಂಗಿಯರನ್ನ, ಅಣ್ಣ ತಮ್ಮಂದರನ್ನ ಹೆಂಗಿರಬೇಕು, ನಮ್ಗೆ ಹಳ್ಳಿ ಜೊತೆ ಸಂಬಂಧ ಹೆಂಗಿರಬೇಕು, ಒಂದು ಒಟ್ಟು ಪರಿಸರದ ಜೊತೆ ನಾವು ಹೆಂಗೆ ಬದುಕಬೇಕು ಅನ್ನೋದು ರಾಜ್ಕುಮಾರ್ ಸಿನಿಮಾದ ಮೂಲಕ ನಾವು ತುಂಬ ಗಾಢವಾಗಿ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದೇವೆ. ತುಂಬ ಗಾಢವಾಗಿ. ಹೌದಾ, ನೋಡ್ದ ನಮ್ಮ ಅಪ್ಪನಂಗೆ ಇದ್ದಾರೆ, ಅಲ್ಲಿ ಹೇಳಿದ್ದು ಅದೇ, ಇಲ್ಲ ಹಿಂಗೆಲ್ಲ ಟ್ಯಾಲಿ ಆಗ್ತಾ ಬಂತದು. ಅದು ನಮಗೆ ತುಂಬ ಗಾಢವಾಗಿದೆ. ಬಂಗಾರ ಮನುಷ್ಯ ಆಗ್ಬೋದು, ವಿಷ್ಣು ಸಾರ್ದು ಭೂತಾನ್ ಮಗ ಆಗ್ಬಾರ್ದು, ಅದು ಏನು ಯಾವ ಕಾಲಕ್ಕೆ ಹೇಳಿದ್ದು. ಕೋರ್ಟು ಅಂತ ಹೋದ್ರು ಎಷ್ಟು ಸತ್ಯ ನೋಡಿ, ಎಷ್ಟು ಸತ್ಯ. ಪಾತ್ರ ಇಲ್ಲ ಅಂತ. ನೆಕ್ಸ್ಟು ದರ್ಶನ್ ಸರ್, ತೂಗುದೀಪ್ ಸರ್. ಅವರು ಒಳ್ಳೆ ತುಂಬ ಅಂದರೆ ಮಗ ಇಷ್ಟೊಂದು ಚೆನ್ನಾಗಿ ಸೂಪರ್ ಸ್ಟಾರ್ ಆಗಿ ಹೆಂಗೆ ಬೆಳೆದು ಇಷ್ಟೊಂದು ಕೋಟ್ಯಾಂತರ ಅಭಿಮಾನಿ ಸಂಪಾದಿಸ್ತಾನೆ ಅನ್ನೋದು ಪಾಪ ಅವರು ನೋಡೋಕ್ಕಾಗಲಿಲ್ಲ. ಎಲ್ಲ ತಂದೆಯಾಗಿ ನೋಡೋಕ್ಕಾಗಲಿ, ಎಲ್ಲ ಒಂಥರ ಅದು ಅನಿಸುತ್ತೆ, ಅಯ್ಯೋ ಹೌದಲ್ವ ಅಂತ. ಅಣ್ಣ ಎಷ್ಟೊಂದು ಸರಿ ಹೇಳ್ಕೊಂಡಿದ್ದಾನೆ, ನೀವು ಲಕ್ಕಿ ಕಂಡ್ರು, ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಅಪ್ಪಾಜಿ ನೋಡ್ತಿದ್ದಾರೆ ಅದನ್ನ. ಸೊ ಒಳ್ಳೆ ಕೆಲಸ ಮಾಡಿ ರೆಡಿಯಾಗಿ ಬೇನೆ ಸಕ್ಸಸ್ ನೋಡಿ, ನೀವು ಅಪ್ಪಾಜಿನೂ ಖುಷಿ ಪಡ್ತಾರೆ. ಹೌದು, ಮೀನಮ್ಮ ನೋಡಿದ್ದಾರೆ. ಹೌದು. ಸೊ ಆತರ ನಮ್ಮ ಅಣ್ಣ ನಮಗೆ ಹೇಳ್ತಿದ್ದ, ಮಾಡ್ರು ಅಪ್ಪಾಜಿ ನೋಡ್ಲಿ, ಅವರು ಖುಷಿ ಬಿಡ್ತಾರೆ. ನನಗೆ ಅದು ಸೌಭಾಗ್ಯನೇ ಸಿಕ್ಕಿಲ್ಲ, ನಮ್ಮ ಅಪ್ಪಾಜಿ ಯಾವತ್ತೂ ನೋಡಿಲ್ಲ ನನ್ನ ಇಷ್ಟು ದೊಡ್ಡ ಸ್ಟಾರ್ ಆದ್ರೂ ಅಂತ. ಸೊ ಅದೊಂದು. ಸುದೀಪ್ ಸರ್, ಸಂಜೀವ್ ಸರ್. ಅವರು ಚೆನ್ನಾಗಿ ನೋಡಿದ್ದಾರೆ. ಆಮೇಲೆ ಅವರಿಬ್ಬರದು ತುಂಬ ಒಳ್ಳೆ ಬಾಂಡಿಂಗು, ಅಪ್ಪ ಮಗ. ನಾನು 2-3 ಸರಿ ನಾನು ಮನೆಗೆ ಹೋಗಿ ಮೀಟ್ ಮಾಡಿದ್ದೀನಿ. ಯಾಕೆ ನನಗೆ ಬ್ರೇಕ್ ಸಿಕ್ಕಿದೆ ಸುದೀಪ್ ಸರ್ ಸಿನಿಮಾದಿಂದ, ದಮ್ಮಿಂದ. ಆ ಟೈಮಲ್ಲಿ ನಾನು ಯಾವ ಟೈಮ್ ರಂಗ SLC ಮಾಡ್ಬೇಕಾದ್ರೆ ಅವ್ರ ಮನೆಗೆ ಹೋಗಿ, ಅದೊಂಥರ ಚೆನ್ನಾಗಿರುತ್ತಪ್ಪ. ಅವ್ರನ್ನ ದೀಪಣ್ಣ ಇನ್ನ ಚಿಕ್ಕ ಮಗು ಥರನೇ ಇರ್ತಾರೆ ಅವ್ರು ಇವತ್ತರೆಗೂ ಬೈತಾ ಇರ್ತಾರೆ, ಅವ್ರು ಹಂಗೆ ಇರ್ತಾರೆ. ಸರ್ ದೇವರಾಜ್ ಸರ್, ಪ್ರಜ್ವಲ್ ಸರ್, ಹಾಗೆ ಪ್ರಣಮ್ ಅವರು. ಹೌದಲ್ವಾ, ನೋಡಿ ಎಂತ ಏನು ಮಜಾ ಅಲ್ಲ. ಆಕ್ಚುಲಿ ಏನ್ ಗೊತ್ತಾ, ಇವ್ರದ್ದು ಇನ್ಸ್ಟಾಗ್ರಾಮ್ ಪಿಕ್ಚರ್ಸ್ ಈ ಹಬ್ಬಗಳಿಗೆ ಎಲ್ಲ ಆ ಪಿಕ್ಚರ್ ಹಾಕ್ತಾರಲ್ಲ, ಫ್ಯಾಮಿಲಿ ಪಿಕ್ಚರು, ನಿಜವಾಗ್ಲೂ ದೃಷ್ಟಿ ತೆಗಿಬೇಕನ್ಸುತ್ತೆ. ನೋಡ್ತಾ ಇದ್ರೆ ಎಷ್ಟು ಕ್ಯೂಟ್ ಆಗಿದೆ. ಎಲ್ಲರೂ ನಿಂತ್ಕೊಂಡು ನೀಟಾಗಿ ರೆಡಿ ಮಾಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಪಿಕ್ಚರ್ ತೆಗೆದು ಹಾಕ್ತಾರಲ್ಲ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಹೇಳೂ ಇಲ್ಲ, ಬಟ್ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ. ಬಟ್ ದಿಸ್ ವಾಸ್ ಐ ಗಾಟ್ ಎನ್ ಆಪರ್ಚುನಿಟಿ. ವೆರಿ ಕ್ಯೂಟ್ ಫ್ಯಾಮಿಲಿ.
ಸರ್ ನೆಕ್ಸ್ಟ್ ರವಿಚಂದ್ರನ್ ಸರ್, ವೀರಸ್ವಾಮಿ ಸರ್. ಅಯ್ಯೋ, ಅವರು ಕನ್ನಡ ಚಿತ್ರಕ್ಕೆ ಅವ್ರು ಕೊಡ್ತಿದ್ದು ಗುಡ್ ವಿಲ್ಲೇ. ವೀರಸ್ವಾಮಿ ಸರ್ ಯಾವುದಾದ್ರು ಪೂಜೆ ಅಂತ ಹೋದರೆ ಒಂದು ಗುಡ್ ವಿಲ್ ಕೊಡ್ತಿದ್ರಲ್ಲ, ಅದರಲ್ಲೇ 30% ಪಿಕ್ಚರ್ ಮುಗಿದೋಗೋದಂತೆ ಆಗಿನ ಕಾಲಕ್ಕೆ. ಹೌದು, 30% 50% ಪಿಕ್ಚರ್ ಮುಗಿದೋಗೋದಂತೆ ಗುಡ್ ವಿಲ್. ಎಲ್ಲರೂ ಈ ಸಿನಿಮಾ ಶುರು ಮಾಡಿ ಅವ್ರು ಹೋಗೋರಂತೆ. ಅವ್ರಿಗೆ ಮಗನ ಕನಸಿನ ಬಗ್ಗೆ, ಅದನ್ನು ಮಾಡೋದ್ರ ಬಗ್ಗೆ, ಆಮೇಲೆ ಅವ್ರಿಗೆ ಬಹಳ ಒಳ್ಳೆ ವಿಷನರು ವೀರಸ್ವಾಮಿ ಅವರು. ನೋಡಿ, ಆಗಿನ ಕಾಲಕ್ಕೆ ಅವರು ಈ ಥರದೊಂದು ಒಳ್ಳೆ ಕತೆ ಇರೋ ಸಿನಿಮಾ ಮಾಡಬೇಕಂತ ಎಲ್ಲಿ ಸ್ಟಿಲ್ ಅವ್ರ ಕಂಪನಿಯಿಂದನೇ ಎಲ್ಲ ಹೀರೋಗಳು, ಅಂಬರೀಷ್ ಅಣ್ಣ, ವಿಷ್ಣು ಸಾರು, ರಾಜ್ಕುಮಾರ್ ಆಗ್ಬೋದು, ಲೋಕೇಶ್ ಅವರು. ಹೌದು, ಜಗ್ಗೇಶ್ ಸರ್ ಹಾಗೆ ಅವರ ಮಕ್ಕಳು. ಅವ್ರಿಗೂ ಬಟ್ ಏನಪ್ಪ ಅಂದರೆ ಜಗ್ಗಣ್ಣನ ಬೀಟ್ ಮಾಡೋಕ್ಕಾಗಲ್ಲ ಇಬ್ಬರು ಮಕ್ಕಳು. ಆ ಜಗ್ಗಣ್ಣಂಗಿನ್ನೂ ಅದು ಅಯ್ಯಪ್ಪ ಎಂಥ ಪ್ರತಿಭಾವಂತರನ್ನ ನಿಜವಾಗ್ಲೂ. ನಮಗೆ ಈ ಹಳ್ಳಿ ಹುಡುಗರಿಗೆ ಒಂದು ಧೈರ್ಯವಾಗಿ ಸಿನಿಮಾಗೆ ಬರ್ಬೇಕಂದ್ರೆ ಅಂಬರೀಷ್ ಅಣ್ಣ, ಜಗ್ಗೇಶ್ ಅಣ್ಣ ಕಾರಣ. ಯಾಕೇಳಿ ಸೊಟ್ಟಗಿದ್ರು, ಅದಕ್ಕೆ ನಾವು ಬರ್ಬೋದು. ತುಂಬ ಪ್ರತಿಭಾ ಗೊತ್ತಿಲ್ಲ, ಮುಂದಕ್ಕೆ ಜಗ್ಗಣ್ಣನ ಮೀರ್ಸೋಂಥ ಕಲಾವಿದರು ಆದರೂ ಆಗ್ಬೋದು, ನಾನು ಹೇಳೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಮಗೆ ಆ ಥರದ್ದು ಜಗ್ಗಣ್ಣ ತುಂಬ ಅಯ್ಯಪ್ಪ ರಾಮನೇ ಟೆರಿಬಲ್. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಜಗ್ಗಣ್ಣನ ಫಿಲ್ಮ್ಸ್. ನನಗೆ ಇನ್ನೂ ರೇಗಿಸ್ತಾ ಇರ್ತಾರೆ. ನಾನು ಕೆಲಸ ನನ್ನ ಡ್ಯಾಡಿ ಜೊತೆ ಶೂಟಿಂಗ್ ಹೋಗ್ಬೇಕಾದ್ರೆ ಮರಾಠಿಲಿ ಮಾತಾಡ್ತಿದ್ದಲ್ಲ ಮಮ್ಮಿ ಜೊತೆ. ಅವ್ರು ಊಟ ಆಯ್ತಾ ಕಲೀಸ್ಕಿರಿ, ಕಾಲೋ ಮಮ್ಮಿ ಅಂತ. ಮೀಟ್ ಮಾಡಿದ ತಕ್ಷಣ ಕಾಲೋ ಅಂಡ್ ಆಫ್ ಕೋರ್ಸ್ ಮಕ್ಕಳು ವೆರಿ ಕ್ಲೋಸ್. ಗುರುವಣ್ಣ ಎಸ್ಪೆಷಲಿ ಅಣ್ಣ ಜೊತೆ ಚೀತಾಲ್ ಮಾಡ್ತಿದ್ದಾರೆ. ಸೊ ಅವರು ವೆರಿ ಸ್ವೀಟ್ ತುಂಬಾ ಡೌನ್ ಟು ಅರ್ತ್ ಅಗೇನ್, ಸ್ವೀಟ್ ಹಾರ್ಟ್ಸ್ ಇಬ್ರು. ಓಕೆ, ನಾನು ಒಂದಷ್ಟು ಫೋಟೋಸ್ ತೋರಿಸ್ತೀನಿ, ಏನಾದರೂ ಮೆಮೊರೀಸ್ ಇದ್ರೆ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮಿಂದ ಸ್ಟಾರ್ಟ್. ಇದು ಅಲ್ಲಿ ಅಪ್ಪಾಜಿ ಮನೆಗೆ ಹೋಗಿದ್ದು, ಅಲ್ಲಿ ಅವ್ರನ್ನ ಮೀಟ್ ಮಾಡಿ ಇಲ್ಲ ಮೋಸ್ಟ್ಲಿ ಅದು ಡ್ಯಾಡಿ ಮುಹೂರ್ತ ಅನ್ಸುತ್ತೆ, ಒಂದ್ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ರು ಅವರು. ಅದು ಆಮೇಲೆ ಕೆಳಗಿರೋ ಫೋಟೋ ನಮ್ಮ ಗೃಹ ಪ್ರವೇಶ, ನಮ್ಮ ಮನೆಗೆ ಕಟ್ಟಾದ್ಮೇಲೆ ಗೃಹ ಪ್ರವೇಶ 2002 ಅಲ್ಲಿ ಬಂದಿದ್ದು ಅಪ್ಪಾಜಿ ಅವರು. ಸರ್ ನಿಜವಾಗ್ಲು ಸರ್ ಅವರು ಎಷ್ಟು ಚೆನ್ನಾಗಿ ಎಲ್ಲ ಮನೆ ಎಲ್ಲ ನೋಡ್ತಾ ಇದ್ರು, ಎಲ್ಲ ಬಂದ್ರು. ಅಣ್ಣನ್ ಬಾತ್ರೂಮ್ ಬಂದ್ಬಿಟ್ಟು ಕಾವೇರಿ ನೀರಲ್ಲ, ಹೌದು ಸರ್ ಅಂತ ಟ್ಯಾಪ್ ಓಪನ್ ಮಾಡಿ ಹಂಗೆ ಕುಡಿದ್ಬಿಟ್ಟು, ನಿಜವಲ್ಲೂ ಬಹಳ ಚೆನ್ನಾಗಿದೆ ಅಂತ ಟ್ಯಾಪ್ ಕ್ಲೋಸ್ ಮಾಡ್ಬಿಟ್ಟು ಹಂಗೆ ಮನೆ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಆರಾಮಾಗಿ ಮಾತಾಡ್ಕೊಂಡಿದ್ರು ಸರ್. ನನಗೆ ಇನ್ನ ನೆನಪ ಇದೆ, ನಾನು ಐ ಥಿಂಕ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಷ್ಟೇ, ಬಟ್ ಅದಿನ್ನ ನೆನಪ ಇದೆ ನನಗೆ. ಸೊ ನೋಡಿ ಅಂತ ಗ್ರೇಟ್ ಮ್ಯಾನ್ ಅವರು. ಓಕೆ ಸರ್. ಅವರು ಏನು ಯಾವುದೋ ಸಂಚಾರಿ ಥಿಯೇಟ್ರದ್ದೇನೋ ಮಾಡಿ ಮನೆಯಲ್ಲೇನೋ ಆ ಥರದ್ದೇನೋ ನನ್ನ ಮಗಳಲ್ಲಿ ಅಲ್ಲಿ ಮಿಸ್ಸು. ಅದು ಇನ್ನೊಂದು ಫೋಟೋ ಇದೆ ಸರ್. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಿದೆ ನೀವು ಆಗಿ ಅಪ್ಪ ಅಂತ ಕೇಳೋರಲ್ಲ, ಅದಕ್ಕೆ ನಾನು ಅದು ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಅವಳನ್ನ ಅರ್ಥ ಮಾಡ್ಕೊಂಡಿದ್ದೆ. ಅವಳು ಇವಾಗ ನಮ್ಮದು ಅಮ್ಮಂದು ಜೊತೆಗೆ ಹೆಚ್ಚು ಸಂಚಾರಿ ಥಿಯೇಟ್ರನ್ನ ಸ್ಥಾಪನೆ ಮಾಡಿದ್ರು ಅವಾಗ ಈಗ ಅದಕ್ಕೂ 25 ವರ್ಷ ಆಗ್ತಾ ಬಂತು. ಸಾಕಷ್ಟು ಜನ ಹುಡುಗರು ಅಲ್ಲಿಂದ ತರಬೇತಿ ಪಡ್ಕೊಂಡಿದ್ದಾರೆ. ಒಬ್ಬರು ಸಂಚಾರಿ ವಿಜಯ್, ಅದರಲ್ಲಿ ಇನ್ನೊಬ್ಬ ಅರವಿಂದ್ ಕುಪ್ಲಿಕರು, ಪ್ರಸನ್ನ, ಆಮೇಲಿಂದ ಇನ್ನೊಬ್ಬ ಧನುಷು, ಸುಮಾರು ಜನ ರೆಡಿ ಆಗಿದ್ದಾರೆ ಅಲ್ಲಿಂದ. ಅವರು ಥಿಯೇಟ್ರು ಮಾಡ್ತಾರೆ, ಸಿನಿಮಾನೂ ಮಾಡ್ತಿದ್ದಾರೆ ಅವರು ಎಲ್ಲರೂ. ಈಗ ನನ್ನ ಮಗಳು ಅದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದನ್ನು ಮಾಡೋದಕ್ಕೆ. ಅವಳು ಓದಿದ್ದು ಸೈಕಾಲಜಿ. ಈಗ ನಲಿಮನ ಅಂತ ಒಂದು ಆರ್ಗನೈಸೇಷನ್ ಮಾಡಿ ಥಿಯೇಟ್ರ್ ಪ್ಲಸ್ ಸೈಕಾಲಜಿ ಎರಡು ಮಿಕ್ಸ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಈ ಸಮಾಜದ ಜೊತೆಗೆ ಈ ಸಮಾಜಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನೇ ಮಾಡ್ತಿದ್ದಾರಲ್ಲ. ನನ್ನ ಹೆಂಡ್ತಿ ಬಿಡಿ, ಅವಾಗ ನಾವಿಬ್ಬರು ರಂಗಾಯಣದಲ್ಲೇ ಇದ್ವಿ. ರಂಗಾಯಣದಲ್ಲೇ ನಾನು ನಮಗೀಗ ಅವ್ರ ಅಪ್ಪ ಅಮ್ಮನ ಜೊತೆ ಇದ್ದಕ್ಕಿಂತ ಜಾಸ್ತಿ ನನ್ನ ಜೊತೆ ಇದ್ದಾಳೆ ಅವಳು. ಸರ್ ನೀವು ನಿಮ್ಮ ಮಗಳಿಗೆ ಹೇಗೆ ಎನ್ಕರೇಜ್ ಮಾಡ್ತೀರಾ? ಏನಿಲ್ಲ, ಅವ್ರಿಗೆ ಒಂದು ಹಂತದವರೆಗೂ ಹೌದು ಅದಲ್ಲ ಇದು ಇದಲ್ಲ ಅದು. ಆಮೇಲೆ ಅವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಯಾವುದಿಗೆ ಅಲ್ಲಿ ಮ್ಯಾಥಮೆಟಿಕ್ಸ್ ಆಗ್ತಿರ್ಲಿಲ್ಲ, ಬೇರೆ ಥರದ್ದು ಈ ಸೈನ್ಸು ಗಿನ್ಸ್ ಆ ಥರದ್ದು ಆಗ್ತಿರ್ಲಿಲ್ಲ. ಹಂಗಾಗಿ ಅದನ್ನು ಸ್ವಲ್ಪ ಇಲ್ಲ ಕಲ್ತ್ಕೊ ಅಂತ ಹೇಳಕ್ಕೆ ಶುರು ಮಾಡಿದ್ವಿ, ಅದು ಹೋಗಲಿಲ್ಲ. ಸರ್ ಆರ್ಟ್ಸಿಗೆ ಬಂದಿದ್ದು, ಆರ್ಟ್ಸ್ ಆದಮೇಲೆ ಸೈಕಾಲಜಿ, ಹ್ಯೂಮನ್ಸ್, ಅದು ಮನುಷ್ಯನ
ಅದನ್ನು ಓದೋಕ್ಕೆ ಇಷ್ಟ ಅಂತಲ್ಲ. ಸರಿ ಅದು ಓದ್ವಿ ಫಸ್ಟ್ ಹೇಳ್ಬಿಟ್ಲು, ನಾನು ಈ ಮೆಡಿಕಲ್ ಟೆಕ್ನಿಕಲ್ ಕೋರ್ಸ್ಗೆಲ್ಲ ಓದಲ್ಲ, ನಂಗೆ ಓದಲ್ಲ ಅಂತ ಅಂದು. ಆಮೇಲೆ ಗೊತ್ತಿಲ್ಲ ನಮಗೆ ಇದೇ ದಾರಿ ಹಿಡ್ಕೊಂಡಾಗ ಈಗ ಆ್ಯಕ್ಟ್ ಮಾಡ್ತಾಳೆ. ಮೊನ್ನೆ ಒಂದು ಋಷುಮನ್ ನಾಟಕದಲ್ಲಿ ಆ್ಯಕ್ಟ್ ಮಾಡಿದ್ಲು. ಈಗೊಂದು ಪೊಪೆಟ್ ಶೋ ಮಾಡಿದ್ದಾರೆ ಅವ್ರ ಹೆಸರುಕೊಂಡು. ಆ ಥರದ್ದು. ಹಂಗಾಗಿ ಅದು ನಮಗೆ ಸುಮ್ಮನೆ ಅನಿಸ್ತಾ ಇರ್ತದೆ, ಇಲ್ಲೆಲ್ಲ ಬೇರೆ ಬೇರೆ ಥರ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತಿದೆಯಲ್ಲ ಅಂತ. ಇದರಿಂದ ಸಂಚಾರಿ ಥಿಯೇಟ್ರನ್ನ ಒಂದು ಭಾಗವಾಗಿ ಒಂದು ಅಂದರೆ ಈ ವಿದ್ಯೆ ಅನ್ನೋದು ಇದೆಯಲ್ಲ, ಇದು ವಿನಿಮಯ, ಒಬ್ರಿಗೊಬ್ರು ಹಂಗೆ ಹೇಳ್ಕೊಳ್ಳೋದು, ಅದೇ ರಂಗಭೂಮಿ ಶಕ್ತಿ. ಅದೇ ಅದು ನಾವು ಕಲಿತಾ 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 ಇನ್ನೊಬ್ರಿಗೆ ಹೇಳ್ತಾ ಇರಬೇಕು, ಮತ್ತು ನಾವು ಕಲಿತಾ ಇರಬೇಕು. ಅಷ್ಟು ಅದು ಮೇಡಮ್. ಅದು ನಾನು ನನ್ನ ಫಾದರ್ಸ್ ಡೇಗೆ ಅದನ್ನ ಪೋಸ್ಟ್ ಮಾಡಿದ್ದೆ. ನಾನು, ನಮ್ಮಪ್ಪ, ನನ್ನ ಹಸ್ಬೆಂಡ್ ಅಂಡ್ ನನ್ನ ಪುಟಾಣಿ. ಸೊ ವೆರಿ ವೆರಿ ಕ್ಯೂಟ್ ಅಂಡ್ ಮೆಮೊರಬಲ್. ನೀವು ಮತ್ತೆ ಅಂದ್ರೆ ಅಪ್ಪ ಮಗಳ ಸಂಬಂಧನೇ ಅದೊಂದು ಅದ್ಭುತವಾದಂತಹ ಸಂಬಂಧ, ಅಂದ್ರೆ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೂ ಏನಾದ್ರೂ ಡಿಸ್ಕ್ರೈಬ್ ಮಾಡೋದಿದ್ರೆ ಅಪ್ಪನ ಬಗ್ಗೆ? ಅಂದ್ರೆ ನಮ್ಮ ಅಪ್ಪನ ಕಂಡ್ರೆ ನಂಗೆ ಸಿಕ್ಕಾಬಡೆ ಭಯ ಆಯ್ತು. ನಾನು ಚಿಕ್ಕವಳಿರ್ಬೇಕಾದ್ರೆ ಅವ್ರು ಬಂದ್ರೆ ಓಡೋಗ್ತಾ ಇದ್ದೆ ನಾನು. ಆಮೇಲೆ ಬರ್ತಾ 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 ಎಷ್ಟು ಅಂದ್ರೆ ಆ ಲೀನಿಯನ್ಸ್ ಆಗಿರ್ಬೋದು, ಅವ್ರು ನನ್ನ ಹತ್ರ ಮಾತಾಡೋ ರೀತಿನೇ ಚೇಂಜ್ ಆಗೋಯ್ತು. ನಾನು ಅವ್ರ ಹತ್ರ ಅವ್ರಿಗೆ ಫುಲ್ ರೇಗಿಸ್ಕೊಂಡು ಜೋಕ್ ಮಾಡ್ಕೊಂಡು ಎಲ್ಲ ಇರೋದು. ಮತ್ತೆ ನಾನು ಎಲ್ಲಿ ಹೋಗ್ಬೇಕಂದ್ರು ಈವನ್ ಟಿಲ್ ಡೇಟ್ ಡ್ಯಾಡ್ ನಾನು ಹಿಂಗ್ ಹೋಗ್ಬೇಕು ಡ್ಯಾಡ್ ಅಂತ ಹೇಳಿದ್ರೆ, ಬರ್ಲಾ ನಿನ್ ಜೊತೆ ನಾನು ಬರ್ಲಾ, ನೀನ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇನ್ನ ನನ್ನ ಪುಟ್ಟ ಮಗು ತರಾನೇ ನೋಡ್ತಾರೆ. ಮತ್ತೆ ನೀನ್ ಈಗ್ಲೂ ಅವರು ಮಗ ಮಗ. ನಾವು ಮದ್ದೂರ್ ಅಲ್ಲಿ ಅಪ್ಪ ಮದ್ದೂರ್ ಇಲ್ಲಿ ಇದ್ದಿದ್ರಿಂದ ಸೊ ಆ ಸ್ಲ್ಯಾಂಗ್ ಅಲ್ಲಿ ಉಂಡಾ ಮಗ ಏನ್ ಮಾಡ್ತಿದ್ದಿ ಅಂತ ಈ ತರ ಮಾತಾಡಿಸ್ಕೊಂಡು ಟಿಲ್ ಡೇಟ್ ಹಿಲ್ಬ್ಲೇಕ್ ನಾನು ಎಲ್ಲಿ ಹೋಗ್ತೀನಿ ಅಂತ ಏನಾರ ಹೇಳಿದ್ರು ನನ್ನ ತಮ್ಮ ಅಥವಾ ನನ್ನ ಹಸ್ಬೆಂಡ್ ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ he'll be the first one to come and pick me up or drop me or ಏನೇ ಅಂದ್ರೂ he'll be there. ಓಕೆ. ಅದು ನಮ್ಮ ಹಳೆ ಮನೆಯಲ್ಲಿ ಇದು ನಾವು ಇವಾಗ ಸದ್ಯ ಮನೆ ಎಲ್ಲಿದೆಯೋ ಅದ್ರ ಪಕ್ಕದ ರೋಡಲ್ಲೇ ಇದ್ವಿ, ಬಾಡಿಗೆ ಮನೆಯಲ್ಲಿ, ಫಸ್ಟ್ ಫ್ಲೋರ್ ಅಲ್ಲಿ. ಸೊ ಅಲ್ಲಿ ತೆಗ್ದಿದ್ ಫೋಟೋ. ಆ ಮನೇಲಿ ಬಹಳ ಮೆಮೊರೀಸ್ ಇದೆ. ಆ ಮನೇಲಿ ನಾನು ಎಷ್ಟು ಮುಗ್ಧ ಅಂದ್ರೆ, ಅಮ್ಮ ಡ್ಯಾಡಿ ಫೋನ್ ಮಾಡಿದ್ರು ಶೂಟಿಂಗ್ ಇಂದ. ಸೊ ಕಾರ್ಡ್ಲೆಸ್ ತಗೊಂಡೋಗ್ಬಿಟ್ಟು ಮಮ್ಮಿ ಸ್ನಾನ ಮಾಡ್ತಿದ್ರು, ತಟ್ಬಿಟ್ಟು ಡ್ಯಾಡಿ ಫೋನ್ ಮಾಡಿದ್ದಾರೆ, ಹೌದು ಅವನಿಗೆ ಕೊಡು ಅಂತ. ಸುಮ್ಮನೆ ಹಂಗೆ ಡೋರ್ ಸ್ವಲ್ಪ ತೆಗ್ಬಿಟ್ಟು ಫೋನ್ ಇಸ್ಕೊಂಡು ಮಾತಾಡ್ಬಿಟ್ಟು, ಸರಿ ಒರ್ಸಿಟ್ಬಿಡು, ಹೌದಾ ಸರಿ ಆಯ್ತು ಅಂತ ಹೋಗ್ಬಿಟ್ಟು ನೀಟಾಗಿ ಟ್ಯಾಪ್ ಓಪನ್ ಮಾಡ್ಬಿಟ್ಟು ಕಾರ್ಡ್ಲೆಸ್ ಅದ್ರ ಕೆಳಗೆ ಮತ್ತೆ ಸಾಯಂಕಾಲ ಡ್ಯಾಡಿ ಮನೆ ಬಂದ್ರು, ಯಾಕೆ ಫೋನ್ ವರ್ಕ್ ಆಗ್ತಾ ಇಲ್ಲ, ಏನು ಯಾಕೆ ಗೊತ್ತಿಲ್ಲ ರೇಡ್ಮ ಏನಂತ ನೋಡಿದ್ರೆ ಫೋನ್ ವರ್ಕ್ ಆಗ್ತಾ ಇಲ್ಲ, ಯಾಕೆ ಏನ್ ಮಾಡಿದೆ ಅಂತ. ಮಮ್ಮಿ ನೀನು ಫೋನ್ ಕೊಟ್ಟಲ್ಲ ಅವಾಗ ಏನಾದ್ರು ಒದ್ದೆ, ಇಲ್ಲ ಏನಿಲ್ಲ ಅಂತ. ನೀನೇನ್ ಮಾಡಿದೆ, ಏನಿಲ್ಲ ಹೊರ್ಸಿಡು ಅಂದಲ್ಲ, ಅದಕ್ಕೆ ಟ್ಯಾಪ್ ವಾಶ್ ಮಾಡಿದ್ದೆ. ಅದೊಂದು ಒಳ್ಳೆ ಮೆಮೊರಿ ಮನೇಲಿ. ಓಕೆ, ಫೈನಲಿ ಇವಾಗ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರೇಕ್ಷಕರಿಗೆ? ಇದು ಒಂದು ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲ ಜನರು ಕಾಯ್ತಾ ಇದ್ದಾರೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ. ಖಂಡಿತ ನಿಮ್ಗೆಲ್ಲರ್ನು ಮನೋರಂಜನೆ ಮಾಡುತ್ತೆ ವಿತ್ ನೈಸ್ ವೆರಿ ಗುಡ್ ಸಾಂಗ್ಸ್. ಅದಾದ್ಮೇಲೆ ಎಮೋಷನ್ಸ್, ಕಾಂಬೋಸ್ ಆಫ್ ಎಮೋಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನಾವು ಎಲ್ಲ ತುಂಬಾ ಇಷ್ಟಪಟ್ಟು ಒಂದೊಳ್ಳೆ ಕನ್ವಿಕ್ಷನ್ ಇಂದ ಈ ಸಿನಿಮಾ ಮಾಡಿದೀವಿ. ಎಲ್ಲರೂ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ನಾವು ಈ ಸಿನಿಮಾ ಮಾಡಿದೀವಿ. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಈಗ ಆಲ್ರೆಡಿ ಕಾಂಟೆಂಟ್ ಇಸ್ ದ ಕಿಂಗ್ ಅಂತ ಎಲ್ಲ ಹೇಳಿ ಅದು ಪ್ರೂವ್ ಆಗಿದೆ. ಸೊ ಈ ಸಿನಿಮಾನು ಅದೇ ತರ ಒಳ್ಳೆ ಕಾಂಟೆಂಟ್ ಇದೆ, ಒಳ್ಳೆ ಟೇಕ್ ಅವೇ ಇದೆ. ಮನೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಯುಲ್ ಜಸ್ಟ್ ಡೆಫಿನೆಟ್ಲಿ ಟೇಕ್ ಫ್ಯೂ ಥಿಂಗ್ಸ್ ಟು ವಿತ್ ಯು. ಸೊ ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಸರ್. ಎಸ್, ನೀವು ನೋಡ್ತೀರಾ, ನೋಡಾದ್ಮೇಲೆ ಪಕ್ಕದಲ್ಲಿ ಊರವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳೋಂತ ಅಂದರೆ, ನೋಡ ನಮ್ಮ ಮನೆ ಅಪ್ಪ ಮಗನ ಸಂಬಂಧ ಚೆನ್ನಾಗದೆ ಕಣ, ಬರೀ ಅಪ್ಪ ಮಗನೇ ಎಲ್ಲ ಬೇರೆ ಏನೋ ಇದೆ, ಅದು ಹೇಳ್ಬಿಟ್ರೆ ಇದಾಯ್ತದೆ, ನಿಜವಾಗ್ಲೂ ನೀನು ನೋಡು, ನಾವೆಲ್ಲ ನೋಡ್ಬೇಕಾದ ಸಿನಿಮಾ ಅಂಥೇಳಿ ಹಂಗೆ ಜನಗಳೇ ನಿಜವಾಗ್ಲೂ ನೀವೇನು ಒಂದ್ಸರಿ ನೋಡಿದ್ಮೇಲೆ ನೀವೇ ಪ್ರಮೋಟ್ ಮಾಡೋ ಅಂಥ ಒಂದು ಆ ಥರದ್ದೊಂದು ಸಿನಿಮಾ ಅಂತ ತುಂಬ ಪ್ರೀತಿಯಿಂದ ಮತ್ತು ಅಭಿಮಾನದಿಂದ ನಾವು ಇದನ್ನು ಹೇಳ್ತೀವಿ. ಆ ಒಂದು ಕಾರಣಕ್ಕೆ ಒಂದು ತುಂಬ ನೀವು ಬಂದು ಖುಷಿಪಟ್ಟು ಸ್ವಲ್ಪ ಫೀಲ್ ಆಗಿ ಆಯ್ತಪ್ಪ ಅಂತ ಒಂದು
ಸಿನಿಮಾ ಅಂತ ತುಂಬ ಮನಸ್ಪೂರ್ವಕವಾಗಿ ಹೇಳ್ತೀವಿ. ಆ ಒಂದು ಫ್ರೆಶ್ನೆಸ್ಸು ನಿಜವಾಗ್ಲೂ ಯುವ ಪ್ರತಿಭೆಗಳಲ್ಲಿ ಅದು ಕಾಣುತ್ತೆ. ಸರ್ ನೀವು ಹಿಂಗೆ ಅಲ್ಲ ಎಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಬಟ್ ಇದು ಹೆಂಗಂದ್ರೆ ಈ ಸಿನಿಮಾ ಖುಷಿಯವರು ಟೇಕ್ ಅವೇ ಅಂದ್ರಲ್ಲ, ಅದಕ್ಕೆ ಇದು ಜ್ಞಾಪಕ ಬಂತು ನನಗೆ. ಇದು ಸಿನಿಮಾ ಏನಂದ್ರೆ ಒಂದು ಹೋಟೆಲ್ ತರ ಇದು, ಎಲ್ಲ ಇರುತ್ತೆ. ನಿಮಗೆ ಏನೇನ್ ಬೇಕು, ನಿಮಗೆ ಕೋಬಾ ಬೇಕಂದ್ರೆ ಇಡ್ಲಿ ಇರುತ್ತೆ, ಪ್ರೀತಿ ಬೇಕಂದ್ರೆ ದೋಸೆ ಇರುತ್ತೆ, ತೀಟೆ ಮಾಡ್ಬೇಕಂದ್ರೆ ರೈಸ್ ಬಾತ್ ಇರುತ್ತೆ, ಆ ತರದ ಗಟ್ಟಿ ಚಟ್ನಿ, ನೀರ್ ಚಟ್ನಿ ಎಲ್ಲ ಇದೆ ಸಿನಿಮಾಲಿ. ಸೊ ನಿಮಗೆ ಏನ್ ಬೇಕೋ ಗ್ಯಾರಂಟಿ ನೀವು ಪಾರ್ಸೆಲ್ ತಗೊಂಡ್ ಹೋಗ್ತೀರಾ ಮನೆಗೆ ಅಂತ ಹೇಳ್ಬೋದು. ಅದಂತೂ ಗ್ಯಾರಂಟಿ. ಸೊ ತುಂಬಾ ಪ್ರೀತಿಯಿಂದ ಮಾಡಿದೀವಿ ಸಿನಿಮಾನ. ಆ ಪ್ರೀತಿ ಕಾಣಿಸುತ್ತೆ. ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾನ ನೋಡಿ, ಅಷ್ಟೇ ಕೇಳ್ಕೊತಾ ಇರೋದು. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ನಿಮ್ ಮನೇಲಿ ಏನ್ ನಡೆಯುತ್ತೋ ನಾವು ಅದನ್ನೇ ತೋರ್ಸಕ್ ಪ್ರಯತ್ನ ಪಟ್ಟಿರೋದು. ಸೊ ನಿಮ್ ಮನೇಲಿ ಏನ್ ನಡೀತಾ ಇದ್ರು ಅದನ್ನ ಮರ್ತು ಬಿಡಿ, ಏನು ಯೋಚನೆ ಇಲ್ಲದೆ ಥಿಯೇಟರ್ಗೆ ಬನ್ನಿ, ಒಂದ್ 2 ಗಂಟೆ ಎಂಜಾಯ್ ಮಾಡಿ ಸಿನಿಮಾನ ಅಂತ ಕೇಳ್ಕೊತೀನಿ. ಇಷ್ಟೊತ್ತವರೆಗೂ ಜಾಯ್ನ್ ಆಗಿ ನಮ್ಮ ಜೊತೆ ಒಂದಷ್ಟು ಸಿನಿಮಾದ ಬಗ್ಗೆ ವಿಚಾರ ಆಗಿರಬಹುದು, ನಿಮ್ಮ ವೈಯಕ್ತಿಕ ವಿಚಾರವನ್ನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ.